ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ ತಡೆದು ರೈತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಹುಕ್ಕೇರಿ ಪಟ್ಟಣದ ಬಸವೇಶ್ವರ ಸರ್ಕಲ್ದಲ್ಲಿ ಇಂದು ಮಳೆಯನ್ನು ಲೆಕ್ಕಿಸದೆ ರೈತರು ಕಬ್ಬು ತುಂಬಿದ ಟ್ರ್ಯಾಕ್ಟರ್ ತಡೆದು ಕಾರ್ಖಾನೆ ಮಾಲೀಕರ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ಧರಣಿ. ಕಬ್ಬಿನ ಬೆಂಬಲ ಬೆಲೆ ನಿಗದಿಪಡಿಸಬೇಕೆಂದು ಹಲವು ದಿನಗಳಿಂದ ರೈತರು ಎಷ್ಟೇ ಹೋರಾಟ ರಸ್ತೆ ತಡೆದು ಧರಣಿ ನಡೆಸುತ್ತಿದ್ದಾರೆ. ಸರ್ಕಾರ ಕಾರ್ಖಾನೆ ಮಾಲೀಕರು ಕ್ಯಾರೆ ಅನ್ನುತ್ತಿಲ್ಲ. ಇದೇ ವೇಳೆ ನ್ಯಾಯವಾದಿ ರಾಮಚಂದ್ರ ಜೋಶಿ ಹಾಗೂ ರೈತ ಮುಖಂಡ ಮಾತನಾಡಿ, ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದಾಗಿ ರೈತರನ್ನ ಸಂಕಷ್ಟಕ್ಕೆ ತಳ್ಳುತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಒಂದಿಷ್ಟು ಕಾಳಜಿ ಇದ್ರೆ ಮಹಾರಾಷ್ಟ್ರ ಮಾದರಿಯಲ್ಲಿ ಕಬ್ಬಿಗೆ ಬೆಲೆ ನಿಗದಿ ಮಾಡಿ ರಾಜ್ಯೋತ್ಸವ ದಿನದಂದು ರೈತರಿಗೆ ಸಿಹಿ ಸುದ್ದಿ ನೀಡಲಿ, ಇಲ್ಲವಾದರೆ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಇದೇ ವೇಳೆ ರೈತ ಮುಖಂಡರು ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಪಟ್ಟಣ ಹಾಗೂ ತಾಲೂಕಿನ ಎಲ್ಲ ರೈತ ಸಂಘದ ಮುಖಂಡರು, ರೈತರು, ಸ್ಥಳೀಯರು ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಉತ್ತರ ಕರ್ನಾಟಕ ರಾಜ್ಯಾದ್ಯಂತ ರೈತರ ಬೆಳೆತಕ್ಕಂಥ ಕಬ್ಬು ಇನ್ನೇನು ಕಾರ್ಖಾನೆ ಪ್ರಾರಂಭ ಆಗ್ತಾವ. ಕಬ್ಬನ್ನು ಕಳಿಸ್ಬೇಕು. ಆ ನಿಟ್ಟಿನಲ್ಲಿ ರೈತ ಸಂಘ ರಾಜ್ಯ ಸರ್ಕಾರವನ್ನು ಅನೇಕ ಬಾರಿ ಎಚ್ಚರ ಮಾಡಿದೆ. ಕಾರ್ಖಾನೆ ಮಾಲೀಕರನ್ನ MD ಅವರ ಮೀಟಿಂಗ್ ಮಾಡಿಕೊಂಡು ಪಕ್ಕದ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇವತ್ತು ಒಂದು ಟನ್ನಿಗೆ 3,550 ರೂಪಾಯಿ ಕೊಡಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ಆ ಬೇಡಿಕೆಯನ್ನು ನಮ್ಮ ಭಾಗದ ಎಲ್ಲ ರೈತರು ಕೂಡ ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ತಿರುಗಿ ಸಹಿತ ನೋಡಿಲ್ಲ. ಎಲ್ಲಿವರೆಗೆ ಡಿಕ್ಲೇರ್ ಬಿಡಾಗಿಲ್ಲ ಅಲ್ಲಿವರೆಗೆ ನಾವು ಕಬ್ಬು ಬಿಡೋದಿಲ್ಲ ಅಂತ ಹೇಳಿದ್ರು ಕೂಡ ರಾಜ್ಯ ಸರ್ಕಾರ ಯಾವುದೇ ಯೋಗ್ಯ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ಇಷ್ಟ ಹೇಳಕ್ಕೆ ಬಯಸ್ತೀವಿ, ಎಲ್ಲಿವರೆಗೆ ರೇಟ್ ಡಿಕ್ಲೇರ್ ಆಗಿಲ್ಲ ಅಲ್ಲಿವರೆಗೆ ನಾವು ಕಬ್ಬು ಕಳಿಸ್ಲಿಕ್ಕೆ ಫ್ಯಾಕ್ಟ್ರಿ ಬಿಡಾಗಿಲ್ಲ ಅನ್ನೋದು ಸಿದ್ಧ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್, ಬೇಕೇ ಬೇಕು. ಒಂದು ವಾರದಿಂದ ಪ್ರತಿಭಟನೆ ಯಾವುದೇ ರೀತಿ ರಿಯಾಕ್ಷನ್ ಮಾಡ್ತಾ ಇಲ್ಲ. ನೀವೆಲ್ಲ ರಸ್ತೆ ತಡೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಒಂದು ವಾರದಿಂದ, ಆದರೆ ಸರ್ಕಾರ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿ ಆಗಬೇಕು, ಅದರಾಗ ಏನೋ ಸಹಾಯಕದಾರ ಅವರು. ಆದರೆ ರೈತ ಬದುಕಬೇಕು, ರೈತನ ಉದ್ಧಾರ ಮಾಡಬೇಕು ಅನ್ನುವಂಥ ವಿಶೇಷ ಅವ್ರಿಗೆ ಇಲ್ಲವೇ ಇಲ್ಲ. ಇನ್ನು ಮೇಲೆ ಸಹ 3,550 ರೂಪಾಯಿ ಎಲ್ಲಿವರೆಗೆ ಡಿಕ್ಲೇರ್ ಮಾಡಂಗಿಲ್ಲ ಅಲ್ಲಿವರೆಗೆ ಒಂದು ಕಬ್ಬಿನ ಗಡಿಗೆ ಸಹಿತ ಹೋಗೋದಿಲ್ಲ ಅಂತ ಕರ್ನಾಟಕ ಬರುವ ಮಂಗಳವಾರ ತಾರೀಕು 3ನೇ ತಾರೀಕು 3/11/2025 ಮಂಗಳವಾರ ದಿವಸ ಹುಕ್ಕೇರಿ ತಾಲೂಕು, ಇಡೀ ಹುಕ್ಕೇರಿ ತಾಲೂಕು ಎಲ್ಲ ಬಂದ್ ಮಾಡುವಂತ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತೇವೆ.